ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ನಾನು ಸಿಲಿಯಾ. ಇವತ್ತಿನ ವಿಡಿಯೋದಲ್ಲಿ ಸ್ಪಾಂಜ್ ಥರ ಇರುವಂತಹ ಒಂದು ದೋಸೆ ರೆಸಿಪಿಯನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಸುಲಭ ನಮಗೆ ಈ ದೋಸೆಯನ್ನು ಮಾಡಲಿಕ್ಕೆ. ಎಷ್ಟೇ ಚಳಿ ಇರಲಿ, ಮಳೆಗಾಲದಲ್ಲಿ ಸಹ ನಮಗೆ ಈ ರೀತಿ ಅಕ್ಕಿಯನ್ನು ರುಬ್ಬಿ ಇಟ್ಟರೆ ಇದೇ ರೀತಿ ಸಾಫ್ಟ್ ಆದ ದೋಸೆಯನ್ನು ನಮಗೆ ಮಾಡಬಹುದು. ಈ ದೋಸೆಗೆ ನಾವು ಉದ್ದಿನ ಬೇಳೆಯನ್ನು ಸೇರಿಸಿಲ್ಲ, ಬರೀ ಅಕ್ಕಿ, ಅನ್ನ ಮತ್ತು ತೆಂಗಿನಕಾಯಿಯನ್ನು ಮಾತ್ರ ರುಬ್ಬಿಟ್ಟು ನಾವು ಈ ದೋಸೆಯನ್ನು ಮಾಡುವುದು. ಈ ದೋಸೆ ಮಾಡಲಿಕ್ಕೋಸ್ಕರ ಫಸ್ಟಿಗೆ ಅಕ್ಕಿಯನ್ನು ನೆನೆಯಲಿಕ್ಕೆ ಹಾಕಬೇಕು. ಅದಕ್ಕೋಸ್ಕರ ಒಂದು ಪಾತ್ರೆಗೆ ಇದೇ ರೀತಿ ಒಂದು ಕಪ್ಪಲ್ಲಿ 3 ಕಪ್ ದೋಸೆ ಅಕ್ಕಿಯನ್ನು ತಗೊಂಡಿದ್ದೀನಿ. ದೋಸೆ ಅಕ್ಕಿ ಅಂದರೆ ಸಾಮಾನ್ಯ ನಾವು ಇಡ್ಲಿ ದೋಸೆ ಎಲ್ಲ ಮಾಡ್ತೀವಲ್ಲ, ಬೆಳ್ತಿಗೆ ಅಕ್ಕಿ ಅಂತ ನಮ್ಮ ಕಡೆಯಲ್ಲಿ ಹೇಳ್ತೀವಿ. 3 ಕಪ್ ಅಕ್ಕಿಯನ್ನು ತಗೊಂಡಿದ್ದೀನಿ. ಇದನ್ನು 2-3 ಸರ್ತಿ ಚೆನ್ನಾಗಿ ತೊಳೆದು ನೆನೆಯಲಿಕ್ಕೆ ಬೇಕಾದಷ್ಟು ನೀರನ್ನು ಹಾಕಿ 5 ಗಂಟೆ ಈ ಅಕ್ಕಿಯನ್ನು ನಾವು ನೆನೆಯಲಿಕ್ಕೆ ಬಿಡಬೇಕು. ಕಮ್ಮಿ ಅಂದರೆ 5 ಗಂಟೆ ನೆನೆಯಬೇಕು. ಆವಾಗ ಮಾತ್ರ ನೈಸಾಗಿ ನಮಗೆ ರುಬ್ಲಿಕ್ಕಾಗೋದು. ಚೂರು ಸಹ ತರಿ ಇರಬಾರ್ದು ನಾವು ರುಬ್ಬುವಾಗ. ನೋಡಿ, ನಾನು 5 ಗಂಟೆ ಅಕ್ಕಿಯನ್ನು ನೆನೆಸಿದ್ದೀನಿ. ಇನ್ನೊಂದು ಸರ್ತಿ ಇದನ್ನು ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಇದನ್ನು ನಮಗೆ ರುಬ್ಬೋಣ. ನಿಮ್ಮ ಹತ್ರ ಗ್ರೈಂಡರ್ ಇದ್ದರೆ ಅಕ್ಕಿಯನ್ನು ಗ್ರೈಂಡರಲ್ಲೇ ರುಬ್ಬಿ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ. ನಾನಿವಾಗ ಮಿಕ್ಸಿಯಲ್ಲಿ ರುಬ್ತಾ ಇದ್ದೀನಿ. ಫಸ್ಟಿಗೆ ನಾವು ಕ್ಲೀನ್ ಮಾಡಿ ಇಟ್ಟಿರುವಂತಹ, ನೆನೆಸಿಟ್ಟಿರುವಂತಹ ಅಕ್ಕಿ ಇದೆಯಲ್ಲ, ಅಕ್ಕಿಯನ್ನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. ಅದರೊಟ್ಟಿಗೆ ಯಾವ ಕಪ್ಪಲ್ಲಿ ನಾವು ಅಕ್ಕಿಯನ್ನು ಅಳತೆ ಹಾಕಿದ್ದೀವೋ ಅದೇ ಕಪ್ಪಲ್ಲಿ 1 ಕಪ್ ತುರಿದಿರುವ ತೆಂಗಿನಕಾಯಿಯನ್ನು ಸಹ ಸೇರಿಸ್ಕೋಬೇಕು. ಇನ್ನು ಅದೇ ಕಪ್ಪಲ್ಲಿ 3/4 ಕಪ್ಪು ಅನ್ನ. ನಾನಿಲ್ಲಿ ಬಾಯ್ಲ್ಡ್ ರೈಸ್ ಅನ್ನವನ್ನು ಸೇರಿಸಿದ್ದೀನಿ. ನೀವು ವೈಟ್ ರೈಸ್ ಅನ್ನವನ್ನಾದರೂ ಸಹ ಸೇರಿಸ್ಬೋದು. ಇನ್ನು ಇದು ರುಬ್ಬಲಿಕ್ಕೆ ಬೇಕಾದಷ್ಟು ನೀರನ್ನು ಸಹ ಸೇರಿಸಿ ಚೂರು ಸಹ ತರಿ ಇಲ್ಲದೆ ನೈಸಾಗಿ ಅಕ್ಕಿಯನ್ನು ರುಬ್ಬಬೇಕು. ಆ ತೆಂಗಿನಕಾಯಿ, ಅನ್ನ, ಅಕ್ಕಿ ಎಲ್ಲ ಹಾಕಿದ್ದೀವಲ್ಲ, ಚೂರು ಸಹ ತರಿ ಇರಬಾರ್ದು. ಹಾಗೆ ನೈಸಾಗಿ ರುಬ್ಬಿದ ಹಿಟ್ಟನ್ನು ಬೇರೆಯೊಂದು ಪಾತ್ರೆಗೆ ಹಾಕೊಳ್ಳೋಣ. ತರಿ ಇದ್ದರೆ ದೋಸೆ ಅಷ್ಟೊಂದು ಸಾಫ್ಟಾಗಿ ಬರೋದಿಲ್ಲ. ನೈಸಾಗಿದ್ರೇ ದೋಸೆ ಸಾಫ್ಟಾಗಿ ಬರೋದು. ನೋಡಿ, ನಾನಿವಾಗ 2 ಬ್ಯಾಚಾಗಿ ರುಬ್ತಾ ಇದ್ದೀನಿ. ಈಗ ಸೆಕೆಂಡ್ ಬ್ಯಾಚಲ್ಲಿ ಅಕ್ಕಿಯನ್ನು ಮಾತ್ರ ರುಬ್ತಾ ಇದ್ದೀನಿ. ಇವಾಗ 2-3 ಬ್ಯಾಚಾಗಿ ರುಬ್ಬುವಾಗ ಒಂದು ಸರಿ ಮಾತ್ರ ನಾವು ಅನ್ನ ಮತ್ತು ತೆಂಗಿನಕಾಯಿನ ಸೇರಿಸಿದರೆ ಸಾಕು. ಇನ್ನು ಉಳಿದಿರುವ ಅಕ್ಕಿಯನ್ನು ಸಹ ರುಬ್ಬಿ ಅದರೊಟ್ಟಿಗೆ ಸೇರಿಸಿ ಮಿಕ್ಸಿ ಜಾರನ್ನು ಕ್ಲೀನ್ ಮಾಡಿ ಸ್ವಲ್ಪ ನೀರನ್ನು ಸೇರಿಸಬೇಕು. ಜಾಸ್ತಿ ನೀರಾಗಬಾರ್ದು. ಜಾಸ್ತಿ ನೀರಾಗಿದ್ದರೆ ಅಷ್ಟೊಂದು ಸಾಫ್ಟಾಗಿ ಬರೋದಿಲ್ಲ ದೋಸೆ. ಸ್ವಲ್ಪ ನೀರನ್ನು ಸಹ ಸೇರಿಸಿ ನಾವು ಸಾಮಾನ್ಯ ದೋಸೆಗೆ ಹಿಟ್ಟನ್ನು ರುಬ್ತೀವಲ್ಲ, ಅದೇ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ರುಬ್ಬಬೇಕು. ಇನ್ನು ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ನಾವು 2-3 ಬ್ಯಾಚಲ್ಲಾಗಿ ರುಬ್ಬಿರ್ತೀವಲ್ಲ, ಅದೆಲ್ಲ ಒಳ್ಳೆ ಮಿಕ್ಸ್ ಆಗಬೇಕು. ಮಿಕ್ಸ್ ಆದಮೇಲೆ ಹಿಟ್ಟನ್ನು ಇದೇ ರೀತಿ ಮುಚ್ಚಿ ನಾವು ರೆಸ್ಟ್ ಆಗಲಿಕ್ಕೆ ಬಿಡಬೇಕು. 7ರಿಂದ 8 ಗಂಟೆ ಇದು ರೆಸ್ಟ್ ಆಗಬೇಕು. ನಾನು ಬೆಳಿಗ್ಗೆ ತಿಂಡಿಗೋಸ್ಕರ ರಾತ್ರಿ ಹಿಟ್ಟನ್ನು ರುಬ್ಬಿಟ್ಟಿದ್ದೆ. ಬೆಳಿಗ್ಗೆ ಆಗುವಾಗ ನೋಡಿ, ಹಿಟ್ಟು ಉಬ್ಬಿ ಬಂದಿದೆ. ಬರೀ ಅನ್ನ, ತೆಂಗಿನಕಾಯಿ ಮಾತ್ರ ಹಾಕಿ ನಾವು ಹಿಟ್ಟನ್ನು ರುಬ್ಬಿಟ್ರೆ ನೋಡಿ ಎಷ್ಟು ಚೆನ್ನಾಗಿ ಹಿಟ್ಟು ರುಬ್ಬಿ ಬಂದಿದೆ. ಇದೇ ರೀತಿ ಅಕ್ಕಿ ಬದಲು ರಾಗಿಯನ್ನು ಸಹ ಸೇರಿಸಿ ನಮಗೆ ರಾಗಿ ದೋಸೆ ಇದೇ ರೀತಿ ರಾಗಿ, ತೆಂಗಿನಕಾಯಿ ಮತ್ತು ಅನ್ನವನ್ನು ಸೇರಿಸಿ ರುಬ್ಬಿಟ್ಟರು ನಮಗೆ ದೋಸೆಯನ್ನು ಮಾಡಬಹುದು. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿದ್ದೀನಿ. ಇದೇ ರೀತಿ ನಮಗೆ ದೋಸೆ ಮಾಡ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ ದೋಸೆ. ಇನ್ನೂ ನಿಮಗೆ ಹತ್ತಿ ಥರ ಸಾಫ್ಟಾಗಿ ದೋಸೆ ಬೇಕು ಅಂತ ಇದ್ದರೆ ಈ ಹಿಟ್ಟಿಗೆ ಒಂದು ಸಕ್ಕರೆ ನೋಡಿ, ನಾನಿವಾಗ 1 ಚಮಚ ಸಕ್ಕರೆಯನ್ನು ಸೇರಿಸಿದ್ದೀನಿ. ಒಳ್ಳೆ ಕಲರ್ ಬರುತ್ತೆ. ಸಕ್ಕರೆಯನ್ನು ಸೇರಿಸಿದರೆ ಹಿಟ್ಟು ಸಾಫ್ಟ್ ಕೂಡ ಆಗುತ್ತೆ. ಮತ್ತು ಈ ಸಕ್ಕರೆ ಜೊತೆಯಲ್ಲೇ ಒಂದು ಚಿಟಿಕೆಯಷ್ಟೇ ಅಡುಗೆ ಸೋಡಾವನ್ನು ಸಹ ಸೇರಿಸಿ ಮಿಕ್ಸ್ ಮಾಡಿದರೆ ಇನ್ನೂ ಸಾಫ್ಟಾಗಿ ಬರುತ್ತೆ ನಮ್ಮದು ದೋಸೆ. ನೋಡಿ, ನಾನಿವಾಗ ಸಕ್ಕರೆ, ಉಪ್ಪು ಮತ್ತು ಸ್ವಲ್ಪ ಚಿಟಿಕೆಯಷ್ಟೇ ಸೋಡಾ ಪುಡಿಯನ್ನು ಸಹ ಸೇರಿಸಿ ಒಳ್ಳೆ ಮಿಕ್ಸ್ ಮಾಡಿ ಮುಚ್ಚಿ ಒಂದು 10ರಿಂದ 15 ನಿಮಿಷ ಬಿಡಬೇಕು. ಆವಾಗ ಇನ್ನೂ ಹಿಟ್ಟು ನಮ್ಮದು ಉಬ್ಬಿ ಬರುತ್ತೆ. ಒಂದು 15 ನಿಮಿಷ ಆದಮೇಲೆ ದೋಸೆ ಕಾವಲಿ ಒಳ್ಳೆ ಬಿಸಿ ಆದಮೇಲೆ ಎಣ್ಣೆ ಸ್ವಲ್ಪ ಸವರಿ ನಮಗೆ ಬೇಕಂದರೆ ಸ್ವಲ್ಪ ತಣ್ಣೀರನ್ನು ಸಿಂಪಡಿಸಬಹುದು. ಆಮೇಲೆ ಎಷ್ಟು ಬೇಕೋ ಅಷ್ಟು ಹಿಟ್ಟು, ನಾನಿವಾಗ 1.5 ಚಮಚ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ಹಾಕಿ ನಮ್ಮದು ದೋಸೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ದೋಸೆಯನ್ನು ಸ್ಪ್ರೆಡ್ ಮಾಡಿ ಒಂದು 2 ಸೆಕೆಂಡ್ ಬಿಡಬೇಕು. ಆವಾಗ ನೋಡಿ, ದೋಸೆ ಮೇಲೆ ಇದೇ ರೀತಿ ಒಳ್ಳೆ ಹೋಲ್ಸ್ ಎಲ್ಲ ಬರುತ್ತೆ. ಆಮೇಲೆ ದೋಸೆಯನ್ನು ನಾವು ಮುಚ್ಚಿಟ್ಟು ದೋಸೆ ಬೆಂದಾದ ಮೇಲೆ ಇದನ್ನು ಮಗಚಿ ಹಾಕೋದೇನು ಬೇಡ. ನಮಗೆ ಇದನ್ನು ತೆಗೆದು ಹಾಗೇ ಬೇಕಂದರೆ ನಮಗೆ ಮಗಚಿ ಹಾಕಿ 2 ಸೈಡು ಕ್ರಿಸ್ಪಿಯಾಗಿ ಇದನ್ನು ಬೇಯಿಸ್ಬೋದು. ಇಲ್ಲಾಂದರೆ ಈಗೇ ತೆಗೆದ್ರೆ ಸಾಕು. ನೋಡಿ, ಎಷ್ಟು
ಚೆನ್ನಾಗಿ ಬಂದಿದೆ ನಮ್ಮದು ದೋಸೆ ಅಂತ. ಒಳ್ಳೆ ಪರಿಮಳ ಕೂಡ, ನಾವು ತೆಂಗಿನಕಾಯಿ ಎಲ್ಲ ಹಾಕಿ ಮಾಡಿದ್ದೀವಲ್ಲ, ಒಳ್ಳೆ ಪರಿಮಳ. ಬಿಸಿ ಬಿಸಿ ದೋಸೆ ತಿಂದರೆ ನಾವು ಚಟ್ನಿ ಸಾಂಬಾರು ಏನು ಬೇಡ, ಹಾಗೆ ನಮಗೆ ಈ ದೋಸೆನ ತಿನ್ಬೋದು. ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ.